ಹಾಸನಾಂಬೆ ಸನ್ನಿಧಾನದಲ್ಲಿ ಕಾಲ್ತುಳಿತದ ಆತಂಕ ಹೆಚ್ಚಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಅಖಾಡಕ್ಕಿಳಿದಿದ್ದಾರೆ ಕೃಷ್ಣ ಬೈರೇಗೌಡರು. ಒಂದು ವಾರದಿಂದ ಹಾಸನದಲ್ಲೇ ಉಸ್ತುವಾರಿ ಸಚಿವರು ಠಿಕಾಣಿ ಹೂಡಿದ್ದಾರೆ. ಯಾವುದೇ ಅವಘಡ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಾರದಿಂದ ಅಲ್ಲೇ ಇದ್ದಾರೆ ಸಚಿವರು. ಯಾವುದೇ ಅವಘಡ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನೇ ದಿನೇ ಹಾಸನಾಂಬೆ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಖುದ್ದು ಸ್ಥಳದಲ್ಲಿ ಸಚಿವರಿದ್ದಾರೆ. ಇಷ್ಟೊಂದು ಅಚ್ಚುಕಟ್ಟಿನ ವ್ಯವಸ್ಥೆ ನೋಡಿದಾಗ ಬಹಳ ಸಂಪನ್ನರಾಗ್ತಾರೆ ಅಂತ ಅನಿಸ್ತದೆ. ನಿಯಂತ್ರಣ ಕೊಠಡಿ ಹೋದ್ರಿ, ಅಲ್ಲಿ ಇಡೀ ಸಿಟಿ ಹೆಂಗಿದೆ ಅನ್ನೋದ್ರ ಬಗ್ಗೆ ತಾವು ನೋಡಿದ್ವಿ. ಪ್ರತಿದಿನ ತಮ್ಮ ರುಟೀನ್ ಹಿಂಗೆ ಆಗಿದೆಯಾ ಸರ್? ಹಿಂಗೆ ಅಂತ ನಾವು ಸದ್ಯಕ್ಕೆ ಜನ ದರ್ಶನ ಆಗ್ತಾ ಇರೋರ ಸೌಕರ್ಯನೂ ನೋಡಬೇಕು, ಅವ್ರಿಗೆ ಫೆಸಿಲಿಟೀಸ್ ಹೇಗಿದೆ ಅಂತ ಕೂಡ ತಿಳ್ಕೊಳ್ಬೇಕು. ಅವ್ರಿಗೆ ಮಾತಾಡಿಸಿದ್ರೆ ಆವಾಗ ನ್ಯೂನ್ಯತೆ ಏನಾದರೂ ಇದೆಯಾ ಅಂತ ನಮಗೆ ಫೀಡ್ಬ್ಯಾಕ್ ಸಿಗತ್ತೆ. ಸೊ ಹಾಗಾಗಿ ಆಗಾಗ ಮಾತಾಡಿಸೋದು ಅವಶ್ಯಕತೆ ಇದೆ. ಈಗ ಇಲ್ಲಿ ಎಷ್ಟು ಬೇಗ ಲೈನ್ ಕ್ಲಿಯರ್ ಆಗ್ತಾ ಇದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದ್ರ ಮೇಲೆ ಕಣ್ಣಿಟ್ಟಿರಲೇಬೇಕು. ಏನಾದರೂ ಲೈನ್ ಸ್ಲೋ ಆದರೆ ಅದರದ್ದು ತಕ್ಷಣ ನಾವು ಸ್ಪೀಡಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸ್ಲೋ ಇರೋದನ್ನು ನಾವು ಪಿಕಪ್ ಮಾಡಲಿಲ್ಲ ಅಂದರೆ ಲೈನು ಭಾಳ ಬೆಳೆದು ಹೋಗುತ್ತೆ. ಜೊತೆಗೆ ಹೊಸದಾಗಿ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ ಒಂದು ಅರ್ಧ ಗಂಟೆಗೆ ಒಂದು ಸತಿ ನಾವು ಏರಿಯಲ್ ವ್ಯೂ ನೋಡಿದರೆ ರೋಡಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಧರ್ಮದರ್ಶನಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ, 300 ರೂಪಾಯಿ ಕ್ಯೂಗೆ ಎಷ್ಟು ಜನ ಬರ್ತಾ ಇದ್ದಾರೆ, ಅದನ್ನು ಟೈಮ್ ಟು ಟೈಮ್ ನಾವು ನೋಡ್ತಾನೆ ಇರಬೇಕು. ಸಿಟಿದು ಡ್ರೋನ್ ಅಲ್ಲಿ ಲೈವ್ ಫುಟೇಜ್ ನೋಡಿದಾಗ ಬೀದಿಯಲ್ಲಿ ಬರ್ತಾ ಇರೋ ಜನ ಕಾಣ್ತಾರೆ. ಸೊ ಹಾಗಾಗಿ ಏನು ಟ್ರೆಂಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ತಯಾರಾಗಬೇಕು, ಇಲ್ಲಿ ಮತ್ತೆ ಪುಷ್ ಮಾಡಬೇಕು. ಸೊ ಈ ರೀತಿಯಾಗಿ ಇದು ಹಾಫ್ ಆನ್ ಅವರ್ ಈ ರೀತಿಯಾಗಿ ಮತ್ತೆ ಹಿಂದೆ ಜನ ಎಲ್ಲಿ ನಿಂತಿದ್ದಾರೆ ಅಲ್ಲೂ ಹೋಗಿ ನೋಡಬೇಕು, ಅಲ್ಲಿ ಎಲ್ಲ ಸರಿ ಇದೆಯಾ, ಅಲ್ಲಿ ಏನಾದರೂ ನ್ಯೂನ್ಯತೆ ಇದೆಯಾ. ಮಳೆ ಬಂದು ಕಾರ್ಪೆಟ್ ದಿನ ಮಳೆ ಬರೋದ್ರಿಂದ ಹಾಕಿದ್ದಿದ್ದು ಕಾರ್ಪೆಟ್ ಎಲ್ಲ ನೆಂದು ಅದು ಈಗ ವಾಸನೆ ಬರೋಕ್ಕೆ ಶುರುವಾಗಿದೆ. ಅಲ್ಲಿಂದ ಹಿಡಿದು ಟಾಯ್ಲೆಟ್ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಸರ್, ನಾನೊಂದು 3 ಸಲ ಹಾಸನೆಲ್ಲ ನೋಡ್ತಾ ಇದ್ರೆ ಬಹುಶಃ ಈ ಹಿಂದೆ ನಾವು ನೋಡಿದಂಥ ಹಾಸನಾಂಬೆ ದರ್ಶನಕ್ಕೂ ಬಹುಶಃ ಈ ವರ್ಷದ ದರ್ಶನಕ್ಕೂ ಬಹಳ ವ್ಯವಸ್ಥಿತವಾದಂಥ ತಮ್ಮ ನೇತೃತ್ವದಲ್ಲಿ ನಡೀತಾ ಇದೆ. ಎಷ್ಟು ಖುಷಿ ಇದೆ. ಈ ಜನರ ಸೇವೆ ಮಾಡೋದಕ್ಕೆ ತಾವೆಷ್ಟು ಉತ್ಸುಕರಾಗಿದ್ದೀರಿ ಮತ್ತು ಎಷ್ಟು ತಮಗೆ ಸಂತೃಪ್ತಿ ಇದೆ ಮೇಡಮ್? ನೀವು ಹೇಳಿದ ಹಾಗೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಅವರ ಒಂದು ಶಕ್ತಿ, ಅವರ ಪ್ರೇರಣೆ ನಮ್ಮ ಎಲ್ಲ ಜಿಲ್ಲಾಡಳಿತದ ಪ್ರತಿಯೊಬ್ಬ ಸಿಬ್ಬಂದಿಗೂ ಸಹ ಅವರು ಒಂದು ಸಣ್ಣ ವಿಷಯವನ್ನು ಸಹ ತುಂಬ ಡೀಪಾಗಿ ತುಂಬ ಪರಿಶೀಲಿಸಿ ಮತ್ತು ತುಂಬ ನಿರ್ಣಯಗಳನ್ನು ಅಲ್ಲೇ ತಗೊಳ್ತಾರೆ. ಸೊ ಅವರ ಸಹಕಾರ, ಅವರ ಸಪೋರ್ಟ್ ಇಂದಾಗಿ ಇಷ್ಟು ಚೆನ್ನಾಗಿ ನಡೀತಿದೆ ಅಂತ ಅನಿಸುತ್ತೆ. ಬೆಂಗಳೂರಿಂದ ಬರುವಂಥ ಬಸ್ಗಳು, ಸರ್ಕಾರಿ ಬಸ್ಗಳನ್ನು ತಡೆ ಹಿಡಿದಿದ್ದೀರಾ? ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ, ಯಾಕಂತ ಹೇಳಿದ್ರೆ ನಿರಂತರವಾಗಿ ರಜಾಗಳಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಹೇಗೆ ಅನ್ನೋದ್ರ ಬಗ್ಗೆ ಮೇಡಮ್? ಆ್ಯಕ್ಚುಲಿ ಇವತ್ತು ಆ್ಯಂಟಿಸಿಪೇಟೆಡ್ ಭಾನುವಾರ ನಾವು ಹಿಂದಿನ ವರ್ಷಗಳ ಸಾಲಿನ ನಾವು ಫಿಗರ್ಸ್ನ ತೆಗೆದು ನೋಡಿದ್ರೆ, ಭಕ್ತಾದಿಗಳ ಫುಟ್ಫಾಲ್ ನೋಡಿದ್ರೆ ಭಾನುವಾರ ಸ್ವಲ್ಪ ಕಮ್ಮಿ ಆಗೋ ಟ್ರೆಂಡ್ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಏನು ಸರ್ಪ್ರೈಸ್ ಇಲ್ಲ. ಆದರೆ ನಮಗೆ ಚಾಲೆಂಜಿಂಗ್ ಆಗಿರೋದು ಸೋಮವಾರ ಮತ್ತು ಮಂಗಳವಾರ 2 ದಿನ ಇದೆಯಲ್ಲ, ಅದು ತುಂಬ ಕ್ರೂಷಿಯಲ್ ಆಗಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಪ್ರಿಪೇರ್ ಆಗಿದೆ. ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕ್ರೌಡ್ ಆಗಿ ದರ್ಶನಕ್ಕೆ ಯಾರಿಗೂ ಅವಕಾಶ ಇಲ್ಲ ಅನ್ನೋದಕ್ಕಿಂತ ಒಂದು ಈಗ ಸದ್ಯದಲ್ಲಿ ನಾರ್ಮಲ್ ಆಗಿ ನಡೀತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮಗೊಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಜವಾಬ್ದಾರರು ಜಿಲ್ಲಾಡಳಿತ ಅಂತೇಳಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಏನೇನು ಮುಂಜಾಗ್ರತೆಗಳನ್ನು, ಏನೇನು ರಿಸ್ಟ್ರಿಕ್ಷನ್ಗಳನ್ನು ಕೊಟ್ಟಿದ್ದೀರಿ ಮೇಡಮ್? ಆ್ಯಕ್ಚುಲಿ ಈಗ ಆಲ್ರೆಡಿ ನಾವು ಕ್ರೌಡ್ ಮ್ಯಾನೇಜ್ಮೆಂಟ್ ಟೆಕ್ನಿಕಲ್ ಟೀಮ್ ಅಂತ ಮಾಡಿದ್ವಿ. ಅಂದರೆ ಕ್ರೌಡಿಂದ ಉಂಟಾಗ್ತಕ್ಕಂಥ ಒಂದು ವೇರಿ ಸೈಂಟಿಫಿಕ್ ಅನಾಲಿಸಿಸ್ ಸಹ ಮಾಡಿದ್ವಿ. ಕ್ರೌಡ್ ಹೇಗೆ ಉಂಟಾಗುತ್ತೆ, ಅದು ಹೇಗೆ ಮಾಬ್ ಆಗ್ತದೆ, ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಒಂದು ಟೀಮನ್ನು ರಚಿಸಿ ಅವರು ಸಂಪೂರ್ಣ ಆ ಕೆಲಸ ಮಾಡ್ತಾ ಇದ್ದಾರೆ. ವರಿಷ್ಠಾಧಿಕಾರಿಗಳು ಅಷ್ಟೇ ಅಲ್ಲ, ಅವರ ಜೊತೆಯಲ್ಲಿ DIG ಮೈಸೂರವರು
ಇನ್ನು 3 ಹೆಚ್ಚು ವರಿಷ್ಠಾಧಿಕಾರಿಗಳನ್ನು ಸಹ ಸರ್ಕಾರ ಡೆಪ್ಯೂಟ್ ಮಾಡಿದೆ. ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ, ಕೆಳ ಸಿಬ್ಬಂದಿಯವರ ಜೊತೆಯಲ್ಲಿ, ಒಬ್ಬ ಕಾನ್ಸ್ಟೇಬಲ್, PSI, DOSP, SP ಅವರ ಜೊತೆಯಲ್ಲಿ. ಅವರು ಹೊರ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ನಿರ್ವಹಿಸ್ತಾ ಇರೋದು ನೋಡಿದ್ರೆ ನನಗೆ ಹೆಮ್ಮೆ ಇದೆ ಅವರ ಪೊಲೀಸ್ ಇಲಾಖೆಯ ಬಗ್ಗೆ. ಅದಕ್ಕೆ ನಾನು ಹೇಳೋದು ಅಂತಹ ಏನು ತುಂಬ ಏನದು ಭಯ ಬೀಳುವ ಪರಿಸ್ಥಿತಿ ಇಲ್ಲ. ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಖಂಡಿತ ಯಾವುದೇ ಗೊಂದಲ ಅಥವಾ ಇದಕ್ಕೆ ಅವಕಾಶ ಕೊಡದಲೇ ನಾವು ನಿರ್ವಹಿಸ್ತೀವಿ ಅನ್ನೋ ನಂಬಿಕೆ ನಮಗೆ ಇದೆ. ಕೊನೆ 2 ದಿನ ಬಹಳ ನಿರ್ಣಾಯಕ ಆಗುತ್ತೆ. ಯಾಕಂತ ಹೇಳಿದ್ರೆ ದರ್ಶನ ಆಗದೇ ಇದ್ದವರು ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಅದನ್ನೇ ನಿಭಾಯಿಸೋದು ದೊಡ್ಡ ಚಾಲೆಂಜ್ ಮೇಡಮ್. ಆ ನಿಟ್ಟಿನಲ್ಲಿ ತಮ್ಮ ತಯಾರಿಗಳು, ಮುಂಜಾಗ್ರತಾ ಕ್ರಮಗಳೆಲ್ಲ ಹೇಗಿದ್ದಾವೆ? ಇಲ್ಲಿವರೆಗೂ ಎಷ್ಟು ಜನ ದರ್ಶನ ಪಡೆದಿದ್ದಾರೆ? ಎಷ್ಟು ಜನ ದರ್ಶನ ಪಡೆಯುವ ಸಾಧ್ಯತೆ ಇದೆ ಮೇಡಮ್? ಈ ಎಲ್ಲ ಮಾಹಿತಿಯನ್ನು ಈಗಾಗಲೇ ಅಲ್ಲಿ ನೀವು ಕೇಳುವಾಗ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲೇ ಇದ್ವಿ. ಅವರೆಲ್ಲ ಮಾಹಿತಿಯನ್ನು ಈಗ ಕೊಟ್ಟಿದ್ದಾರೆ. ಮತ್ತೆ ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ತಾನೇ ಕೊಟ್ಟರು ಒಂದು 10 ನಿಮಿಷ ಮುಂದೆ. ನಾವು ಅವ್ರು ಇರುವಾಗ ನಾವು ಯಾವ ಬೈಟು ಕೊಡೋದಿಲ್ಲ. ಈಗ ತಾನೇ ಅವರು ಬೆಳಿಗ್ಗೆನೇ ವಿತೌಟ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟಿದ್ರು. ಹಾಗಾಗಿ ನಾನು ಅವರ ಜೊತೆ ಬಂದೆ. ಹಾಗಾಗಿ ಎಲ್ಲ ಸುವ್ಯವಸ್ಥಿತ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜಿಲ್ಲಾಡಳಿತದಲ್ಲಿ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಥವಾ ಅಶಿಸ್ತಾಗಿ ಆಗಿಲ್ಲ, ಅವ್ಯವಸ್ಥಿತವಾಗಿ ಆಗಿಲ್ಲ. ತುಂಬ ಪಾಸಿಟಿವ್ ಆಗಿ, ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಒಂದು ಜನಸ್ನೇಹಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕನಸು ಇದೆ ಜನಸ್ನೇಹಿ ಅಂದರೆ ಸಾಮಾನ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅಷ್ಟೇ. ಅವ್ರಿಗೆ ಹೆಚ್ಚಿನ ಭಕ್ತಾದಿಗಳಿಗೆ ದರ್ಶನ ಆಗಲಿಕ್ಕೆ. ಹಾಗಾಗಿ ಜಿಲ್ಲಾಡಳಿತದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿ ಇದ್ದೀವಿ ನಾವು. ತುಂಬ ಇಷ್ಟು ದೂರನೇ ಬಂದಿದ್ದೇವೆ. ಇನ್ನೂ ಒಂದು 3-4 ದಿನ ತುಂಬ ಚೆನ್ನಾಗಿ ನಿರ್ವಹಿಸ್ತೀವಿ ಅನ್ನೋ ನಂಬಿಕೆ ನಮಗೆ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ನಾನು ರಂಜಿತ್ ಶ್ರೀಯಾ, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ಹಾಸನಾಂಬೆ ದರ್ಶನಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಿಂದ ಹಾಸನಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತ ಈ ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಕೃಷ್ಣ ಬೈರೇಗೌಡರು ಒಂದು ವಾರದಿಂದ ಅಲ್ಲೇ ಕೂಡ ಇದ್ದು ಆ ಒಂದು ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಕ್ರೌಡನ್ನು ಕಂಟ್ರೋಲ್ ಮಾಡಬೇಕು, ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. 8 ಕಿಲೋಮೀಟರ್ ನಿಂತ್ಕೊಂಡು ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತಾದಿಗಳು. ಹಾಸನಾಂಬೆ ಸನ್ನಿಧಾನದಲ್ಲಿ ಕಾಲ್ತುಳಿತದ ಆತಂಕ ಹೆಚ್ಚಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಅಖಾಡಕ್ಕಿಳಿದಿದ್ದಾರೆ ಕೃಷ್ಣ ಬೈರೇಗೌಡರು. ಒಂದು ವಾರದಿಂದ ಹಾಸನದಲ್ಲೇ ಉಸ್ತುವಾರಿ ಸಚಿವರು ಠಿಕಾಣಿ ಹೂಡಿದ್ದಾರೆ. ಯಾವುದೇ ಅವಘಡ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಾರದಿಂದ ಅಲ್ಲೇ ಇದ್ದಾರೆ ಸಚಿವರು.